ಮಂದಣ್ಣನ ಮದುವೆಯಾದ 3 ದಿನಕ್ಕೆ ಒಂದು ಗಾಡಿಯಲ್ಲಿ 7 ಜೇನು ಪೆಟ್ಟಿಗೆ ಹಾಕಿಕೊಂಡು ಬಂದ. ಹಳೆಯ ಜೇನು ಪೆಟ್ಟಿಗೆಗಳನ್ನು ಎಲ್ಲೆಲ್ಲೋ ಸಂಗ್ರಹಿಸಿದ್ದ. ಒಂದೊಂದಕ್ಕೆ 6-7 ರೂಪಾಯಿಗಳಂತೆ ಒಟ್ಟು 48 ರೂಪಾಯಿಗಳಾಯ್ತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ. ಯಾರ್ಯಾರದೋ ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಒಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ. ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು, ಹೊಸ ಪೆಟ್ಟಿಗೆಗಳಲ್ಲಿ ವಾರ್ನಿಷ್ ವಾಸನೆ ಇರುವುದರಿಂದ ಜೇನು ಕೂರಿಸುವುದು ಕಷ್ಟವೆಂದು ಹೇಳಿದ. ಪ್ಯಾರ, ಏನ್ ಮಂದಣ್ಣ, ನಿಖಾ ಆಯ್ತಾ? ನಮ್ ಜಾತಿಗೆ ಸೇರಿದರೆ 4 ಮದುವೆ ಆಗ್ಬೋದು ನೋಡು ಎಂದ. ಏಯ್ ಸುವರ್ ತಿಂತೀಯ, ನಿನ್ಗೆಂತದ ಜಾತಿ ಎಂದು ಮಂದಣ್ಣ ಟೀಕಿಸಿದ. ಮಂದಣ್ಣ, ನಿಂಗವೆಲ್ಲ ಗೊತ್ತಾಗಕ್ಕಿಲ್ಲ. ನಮ್ ಜಾತಿಲಿ 4 ನಿಖಾ ಮಾಡಿಕೊಂಡ್ರೆ ಮಕ್ಕ ಯಾತ್ರೆ ಹೋಗ್ ಬಂದಂಗೆ. ಹೋಗ 4 ನಿಖಾ ಆದ್ರೇನು 8 ನಿಖಾ ಆದ್ರೇನು ತುಣ್ಣಿ ಕೊಯ್ಕಂತೀರಿ ಬಡ್ಡಿ ಮಕ್ಳ. ಅರೆ ಇಸ್ಕಿ, ಅದು ಹಂಗಲ್ಲ ವಿಚಾರ, ನಿಂಗೆ ನಿಧಾನಕ್ಕೆ ಹೇಳ್ತೀನಿ ಎಂದ ಪ್ಯಾರ. ಏನ್ರ ಅದು ಅವಕ ಬಡ್ಡಿ ಮಕ್ಳ, ನಿಮ್ ಚೆಡ್ಡಿ ಸಮಾಚಾರ ಎಲ್ಲ ಇಲ್ಲಿ ಎತ್ಬೇಡಿ ಎಂದು ಇಬ್ಬರಿಗೂ ಬೈದೆ. ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ. ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ, ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಎಂದು ಹೇಳಿ ಕತ್ತಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಿಕೆ ಜೇನು ಕೂಡಿಕೊಡ್ತೀನೆಂದು ಊರೊಳಕ್ಕೆ ಹೋದ. ಮಂದಣ್ಣನಿಗೆ ಒಂದು ಅಡಾವುಡಿ ಮದುವೆ ಮಾಡಿದರು. ದೊಡ್ಡರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದನಂತೆ. ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡರಂತೆ. ಕರ್ವಾಲು ಸಾಹೇಬರ ಕಿವಿ ಹೊರಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರನ ಕಿವಿಗೂ ಆಗೀಗ ಬೀಳುತ್ತಿತ್ತು. ಬಿಡ ಮಂದಣ್ಣ, ಅದರಲ್ಲೇನಿದೆ, ಕಂಡವರ ಮಾತಿಗೆಲ್ಲ ನೀ ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಈ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕುತ್ತಿದ್ದ. ಮಂದಣ್ಣ ಕತ್ತಲಾದ ಮೇಲೆ ಬಂದ. ಪೆಹರ ಮತ್ತು ಮಂದಣ್ಣ ನನ್ನದೊಂದು ಪಂಜೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು. ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ. ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕೂತಿರುತ್ತವೆಂದು ಇರಬಹುದು. ಕೊಂಚ ಹೊತ್ತಿನ ಅನಂತರ ಪಂಜೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಒರೆಸಿಕೊಂಡು ಮಂದಣ್ಣ ಬಂದ. ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು. ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತ್ತೆಂದು ಹೇಳಿದ. ಪ್ಯಾರ, ಎಲ್ಲ ಸುಳ್ಳು, ನಿಂತ ಬೆಳ್ದಿಂಗಳಿದೆ, ಕಿವಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಬಂದಿದ್ದಾನೆ, ಸರಿಯಾಗಿ ಒಂದು ದರಾಮು ಶರಾಬು ಏರಿಸಿಕೊಂಡು ಅಡ್ರ ಬಡ್ರ ಕಾಲಾಗ್ತಾ ಇದ್ ಬಂದ್ರೆ ಇನ್ನೇನಾಗುತ್ತೆ ಎಂದು ಗುಟ್ಟು ಬಿಟ್ಟ. ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ. ಏನೋ ಮಂದಣ್ಣ, ಕುಡಿಯೋದು ಬೇರೆ ಕಲ್ತಿದ್ಯಾ ಎಂದೆ. ಬೇಡ ಅಂದ್ರು ಒಂಚೂರು ತಗ, ನಿಶೆ ಇರೋದಿಲ್ಲ ಅಂತ ಒಂದೇ ಸಮ ಬಲವಂತ ಮಾಡಿಬಿಟ್ಟ ಸರ್ ಮಾವ, ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ. ಹನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನಾದೆ. ನಾಳೆ ಹಂದಿ ಕಡಿತಾರಂತೆ ಸರ್, ಪಿಗ್ ಮಟನ್ ಏನಾದ್ರೂ ಬೇಕಾ ಎಂದ. ನೋಡು, ಒಳ್ಳೆ ಹಂದಿ ಆದ್ರೆ ಚೂರು ತಗೊಂಡ್ ಬಾ, ಅವತ್ತಿನಾಗೆ ಒಂದು ಎಡಿಗೆ ತಂದು ಬಿಡ್ಬೇಡಪ್ಪ ಎಂದೆ. ಬೆಳಿಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿ ಕೊಡುತ್ತೇನೆಂದು ಹೇಳಿ ಹೋದ. ಬೆಳಗಿನ ಜಾವ ಇದ್ದಾಗ ಕೊರ್ರೋ ಎಂದು ಹಂದಿಯ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸುತ್ತಿತ್ತು. ತುತ್ತೇರಿ ಸುವರ್ಕ ಬೊಂಬಾ ಎಂದು ಪ್ಯಾರ ತನಗೆ ತಾನೆ ಎಂಬಂತೆ ಹೇಳಿಕೊಂಡ. ಓ ಸ್ವಾಮಿ, ಬನ್ನಿ ನೋಡಿ ಬನ್ನಿ ಎಂದು ಕೂಗುತ್ತಾ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು. ಯಾಕೋ, ಏನಾಯ್ತು ಹಿಂದೆ. ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆ ಜೇನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನು ಪ್ಯಾರನು ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳಲ್ಲಿ ಹುಡುಕಿ ಇಟ್ಟಿದ್ದರು. ಜೇನುಗಳು ತಮ್ಮಿಂದ ತಾವೇ ಬಂದು ಗೂಡು ಕಟ್ಟುತ್ತವೆಂದು. ಅವುಗಳಲ್ಲೇ 1-2 ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣ್ಣನ ಜೊತೆ ಷರತ್ತು ಕಟ್ಟಿದ್ದ. ಅಂದಿನಿಂದ ಪುರುಸುತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು. ಓಡಿ ಬಂದ ಪ್ಯಾರ ಹೇಳಿದ, ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಕೂರುತ್ತಿದೆ ಎಂದು. ನನಗೆ ಅತ್ಯಾಶ್ಚರ್ಯವಾಯಿತು. ಜೇನುಗಳು ತಾವಾಗೆ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದ ಆಗಲಿ ಹುತ್ತದಿಂದ ಆಗಲಿ ಹಿಡಿದು ಕುಳ್ಳರಿಸುವ ತಾಪತ್ರಯವೇ ತಪ್ಪುದಲ್ಲ ಎಂದು. ಮಂದಣ್ಣ 3 ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು. ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬಾ ಕಿಡಿಗೇಡಿ ಸ್ವಭಾವಿಯಾಗಿದ್ದರಿಂದ ಮಂದಣ್ಣ ಕೂರಿಸಬೇಕಾದರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತು. ತಕ್ಷಣ ಮಡಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪು ಮಾಡಿ ಹಾರಾಡತೊಡಗಿದವು. ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟಿನಲ್ಲಿ ನೀರು ತರಿಸಿ ಎರಚಿದ. ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದ ಜೇನುಗಳು ಹಿಂದಿರುಗಿ ಬಿಡುತ್ತವೆ ಎಂದು ಹಾಗೆ ಮಾಡಿದರೆ. ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದಾವುದಕ್ಕೂ ಜಗ್ಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತು, ತನ್ನ ಬಳಗವನ್ನೆಲ್ಲ ಕರೆದುಕೊಂಡು. ಮಂದಣ್ಣನು ಪ್ಯಾರನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಹಗ್ಗ ಮಡಿಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲೆ ಇಳಿಸಿ ಹೊಗೆ ಹಾಕಿ ಅವು ಮಡಿಕೆಗೆ ಸರಿದು ಕೂರುವಂತೆ ಮಾಡಿ ಅನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು. ಈ ವಿಚಿತ್ರ ಸರ್ಕಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ. ಅವತ್ತು ಮಂದಣ್ಣ ಪಟ್ಟಪಾಡು ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು. ಇದನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು. ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು. ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ. ಸುಮಾರು ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ನಾನು, ಮಗಳು, ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು. ಪ್ಯಾರ ತೋರಿಸಿದ ಪೆಟ್ಟಿಗೆಯ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು. ಒಂದೇ ಒಂದು ಜೇನು ಹಾರಾಡುತ್ತಿರಲಿಲ್ಲ. ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ. ಇಲ್ಲ ಸ್ವಾಮಿ, ನಾನು ನೋಡಿದ್ದೀನಿ ಎಂದ. ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ. ಒಳಗಿನಿಂದ ಏನೇನೂ ಸದ್ದಿರಲಿಲ್ಲ. ಅನುಮಾನ ಪ್ರಬಲವಾಯಿತು. ಪೆಟ್ಟಿಗೆ ಮುಚ್ಚಳ ಎತ್ತಿ ನೋಡಿದೆ. ಒಳಗೆ ಒಂದೇ ಒಂದು ಉಳುವೂ ಇರಲಿಲ್ಲ. ಇಲ್ಲ ಸ್ವಾಮಿ, ನಾನೇ ಸುಳ್ಳು ಹೇಳಿ, ನಾನು ಖಂಡಿತ ನೋಡಿದೆ ಎಂದು ಕಕ್ಕಾಬಿಕ್ಕಿಯಾಗಿ ಅಪರಾಧಿ ಮೊರೆ ಹಾಕಿಕೊಂಡು ಪ್ಯಾರ ಹೇಳಿದ.
ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿನಗೆ? ಅಲ್ಕಾ ಸುವರ್, ತಮಾಷೆ ಮಾಡ್ತೀಯನೋ ಎಂದು ಸಿಟ್ಟಿನಿಂದ ಹೇಳಿದೆ. ಮುಚ್ಚಲ ತೆಗೆದು ನೋಡಿದ್ದೆ, ಒಳಗಡೆ ಬರ್ತಿ ಕೂತಿದ್ವು, ನಿಮ್ಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ. ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಉಳಿಯಿತು. ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡು ಬಿಟ್ಟು ಅಲ್ಲೇ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ. ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗೊಂಡು ಪರಾರಿಯಾಗಿದ್ದವು. ಮುಟ್ಟಾಳ, ಪೆಟ್ಟಿಗೆ ಮುಚ್ಚಲ ಯಾಕೆ ಎತ್ತಿ ನೋಡಿದ್ಯೋ ಎಂದು ಬೈದೆ. ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರುತ್ತಿರಬೇಕಾದರೆ ಕಿವಿ ಇದ್ದಕ್ಕಿದ್ದಂತೆ ಕುಯ್ 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 ಕೈ ಎಂದು ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು. ಹುಚ್ಚು ಹಿಡಿದಂತೆ ಓಡುತ್ತಿದ್ದ. ಅದನ್ನು ನೋಡಿ ನಾನು ಚಕಿತನಾದೆ. ಜೇನು ಹುಳುಗಳು, ಬ್ಯಾಣಗಳು ಏನಾದರೂ ಕಚ್ಚಿದವೇ ಎಂದು ನೋಡಿದೆ. ಯಾವುದೂ ಕಾಣಲಿಲ್ಲ. ಬೆಳಿಗ್ಗೆಯನ್ನು ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಡೆ ಓಡೋಯ್ತು ಸ್ವಾಮಿ ಎಂದು ಪ್ಯಾರ ಹೇಳಿದ. ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ. ಏನಪ್ಪ, ಬೆಳಗ್ಗೆಯಿಂದ ಊಟನೂ ಸರಿಯಾಗಿ ಮಾಡಿಲ್ಲ ಸ್ವಾಮಿ, ಹಂದಿ ಮಾಂಸ ತಿಂತಲ್ಲ, ಏನಾದರೂ ಆಯ್ತೋ ಏನೋ ಎಂದ. ಮನೆಗೆ ಬಂದು ನೋಡಿದರೆ ಕಿವಿ ಗಡಗಡ ನಡುಗುತ್ತಾ ನಿಂತಿತ್ತು. ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸಬೇಡೆಂದ್ರೆ ಕೇಳಲ್ಲ, ಹಾವು ಗಿವಿನ ಮೇಲಾದರೂ ಚೂ ಬಿಟ್ಟಿದ್ದೇನೋ ಎಂದು ರೇಗಿದೆ. ದೇವರಾಣೆ, ಬೇಕಾದ್ರೆ ಪ್ರಾಣ ಮಾಡ್ತೀನಿ, ಕಿವಿ ನನ್ನ ತಮ್ಮ ಇದ್ದಂಗೆ, ಅಂತ ಕೆಲಸ ಮಾಡ್ತೀನ ಅದಕ್ಕೆ ಎಂದ. ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು. ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು. ಹೋಗ್ಲಿ, ಅದನ್ನ ಕಟ್ಟಾಕಿ ಸರಿಯಾಗಿ ಊಟ ಮಾಡೋವರೆಗೂ ಬಿಡಬೇಡ್ರಿ ಎಂದೆ. ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕುಳಿತಿದ್ದೆ. ಇಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು. ಬೆಳಿಗ್ಗೆ ಎದ್ದಾಗ ಮನೆ ಎದುರು ದುರ್ವಾಸನೆ ಕವಿದಿತ್ತು. ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯಿಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬೈಯುತ್ತಿದ್ದಳು. ನಾನು ಪ್ಯಾರ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನ ಹುಡುಕಲಾರಂಭಿಸಿದೆವು. ಹೊರಗೆಲ್ಲ ನಾವು ಅಜಮಾಯಿಸಿ ಮಾಡುತ್ತಿರಬೇಕಾದ್ರೆ ಮನೆಯೊಳಗೆ ನನ್ನ ಹೆಂಡತಿ ಅಡಕ್ತಾನೆ ಪತ್ತೆ ಮಾಡಿದಳು. ರೂಮಿನಲ್ಲಿಟ್ಟಿದ್ದ ಖಾಲಿ ಮಂಚದ ಅಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿಪಂಜರ ಬಿದ್ದಿತ್ತು. ಅದಕ್ಕಂಟಿಕೊಂಡಿದ್ದ ಮಾಂಸ ಕೊಳೆತು ಮಾನವನ ಮಾತ್ರದವ ಸಹಿಸಲಾರದಂತ ದುರ್ಗಂಧ ಅದರಿಂದ ಒಮ್ಮುತ್ತಿತ್ತು. ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದ್ದೋ ಇರಬೇಕೆಂದು ಅನಿಸುತ್ತಿತ್ತು. ಅಂತೂ ಅದನ್ನ ಪುರುಸೊತ್ತಾದಾಗಲೆಲ್ಲ ಅಗಿಯೋಣವೆಂದೋ ಏನೋ ಪ್ರಯಾಸ ಪಟ್ಟು ಎಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ. ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತೋ ಎಂದು ಯೋಚಿಸಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣಾಳೊಬ್ಬಳು ಅದೇ ಸಮಯದಲ್ಲಿ ಏದುತ್ತಾ ಓಡೋಡಿ ಬಂದಳು. ರಾಮಣ್ಣನ ಮನೆಗೆ ಪೊಲೀಸ್ನವರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದಳು. ಮಂದಣ್ಣ ಇನ್ನು ಮಾವನ ಮನೆಯಲ್ಲಿ ಠಿಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ. ಏನೇ ಇರಲಿ, ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ. ನಾನು ಹೋಗುವುದು ಕೊಂಚ ತಡವಾಯಿತು. ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು. ರಾಮಯ್ಯನ ಹೆಂಡತಿ ಮಗಳನ್ನ ತಬ್ಬಿಕೊಂಡು ಒಳಸ್ತಾ ನಿಂತಿದ್ದಳು. ಭದ್ರಾ ಮೂರೆ ಹಾಕಿಕೊಂಡು ರಾಮಯ್ಯ ನಿಂತಿದ್ದ. ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣ್ಣನ ಭಾವ ಮೈದುನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೆರುತ್ತಾ ಬರುತ್ತಿದ್ದರು. ಮಂದಣ್ಣ ಎಲ್ಲಿ ಹೋದ ಎಂದೆ. ಅವನ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ. ಯಾಕೋ ಎಂದೆ. ರಾಮಯ್ಯ ಎಲ್ಲವನ್ನ ವಿವರಿಸಿದ. ಪೊಲೀಸರು ಬಂದಿದ್ದು ಕಳ್ಳಬಟ್ಟಿ ಶರಾಬು ಹಿಡಿಯುವರಂತೆ. ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡೆ ಎಲ್ಲ ಎಳೆದಾಡಿದರಂತೆ. ಕೋಲು ತೆಗೆದುಕೊಂಡು ಸಿಕ್ಕವರಿಗೆ ಬಾರಿಸಿದರಂತೆ. ಕೊನೆಗೆ ಕೊಳೆ ಗಿಳೆ ಏನೂ ಸಿಕ್ಕದೆ ಮಂದಣ್ಣ ಇಟ್ಟಿದ್ದ ಜೇನು ಮಡಕೆ ನೋಡಿ ಅದರೊಳಗೆ ಅರ್ಧದವರೆಗೆ ಇದ್ದ ಜೇನು ತುಪ್ಪವನ್ನೇ ಶರಾಬು ಕಾಯಿಸುವ ಕೊಳೆ ಎಂದು ಅರ್ಧೋ ಇದು ಎಂದು ಮಂದಣ್ಣನಿಗೆ 4 ಬಾರಿಸಿದರಂತೆ. ಮಂದಣ್ಣ ಹೊಡೆತ ತಳಲಾದೆ ಅಯ್ಯಯ್ಯೋ ನಂದೇ ಅದು ಎಂದು ಕೂಯ್ದನಂತೆ. ಸರಿ, ಹೊತ್ತುಕೊಂಡು ನಡಿ ಅದನ್ನ ಅಂತ ಬಂದಿಖಾನೆಗೆ ತೆಗೆದುಕೊಂಡು ಹೋದರಂತೆ. ರಾಮಯ್ಯ, ಅದರೊಳಗೆ ಇದ್ದಿದ್ದು ಜೇನು ತುಪ್ಪ ಹೌದೇನೋ, ನಿಜ ಹೇಳು ಎಂದೆ. ಧರ್ಮಸ್ಥಳದ ದೇವರಾಣಗೂ ಹೇಳ್ತೀನಿ, ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ, ಅದು ಅಮೆರಿಕನ ಉಪ್ಪಿನ ಜೇನುತುಪ್ಪ ಇರ್ಬೋದು. ಸ್ವಲ್ಪ ವಾಸನೆ ಬರ್ತಿತ್ತಷ್ಟೇ. ಪೊಲೀಸ್ನವ್ರಿಗೆ ಏನಾಗಬೇಕು, ಲಂಚ ಸಿಕ್ಲಿ ಅಂತ ಇದೆಲ್ಲ ಪಲಾಮು ಎಂದ. ನನಗೆ ಇದು ನಾರ್ವೆ ರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆನ್ನಿಸಿತು. ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರಿಗೆಲ್ಲ ಮಂದಣ್ಣನನ್ನ ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರ್ಯಾರು ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು. ಮಂದಣ್ಣ 3 ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು. ಪೊಲೀಸರು ಅವನಿಗೆ ಚೆನ್ನಾಗಿ ಒದಿಯಲಿ ಎಂದೆನಿಸಿ, ನಿಮಗೆ ನಮ್ಮಂತವರು ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ ಕಣೋ, ಪೊಲೀಸ್ನವರು ಬುಟ್ಕಲಲ್ಲಿ ಒದ್ರೆ ಬುದ್ಧಿ ಬರೋದು, ಆಗ್ಲಿ ನಿಮಗೆ ಎಂದು ಹೇಳಿ ಹಿಂತಿರುಗಿದೆ. ಮನೆಗೆ ಬಂದಾಗ ಹೆಂಡತಿ ಪ್ಯಾರ ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗುಂಪಾಗಿ ನಿಂತಿದ್ದರು. ಹತ್ತಿರ ಹೋದೆ. ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು. ನನಗೆ ಸಿಡಿಲು ಹೊಡೆದಂತಾಯಿತು. ಏನಾಯ್ತೆ ಎನ್ನುತ್ತಾ ಹತ್ತಿರ ಹೋದೆ. ಹೆಂಡತಿ ಹೇಳಿದಳು, ಕಿವಿಗೆ 1 ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆ ಕಡುಬಿಕೊಂಡು ಕೈ ಎಂದು ಕೂಗಿತಂತೆ. ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿವಿ ಒದ್ದಾಡತೊಡಗಿತಂತೆ. ಅನಂತರ ಕೈಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು. ಅವರೆಲ್ಲ ಅದು ಸತ್ತು ಹೋಗಿದೆ ಎಂದು ತಿಳಿದಿದ್ದರು. ಎದೆ ಮುಟ್ಟಿ ನೋಡಿದೆ, ಉಸಿರಾಟ ನಿಂತಿರಲಿಲ್ಲ. ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ. ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು. ಕೊಂಚ ಹೊತ್ತಿನ ಅನಂತರ ಕಣ್ತೆರೆದು ಕುಳಿತುಕೊಂಡಿತು. ಹೇ ಕಿವಿ ಎಂದು ಕರೆದೆ. ಕರೆದು ಪರಿಚಯವಿಲ್ಲವೆಂಬಂತೆ ಎಲ್ಲವೆಂಬಂತೆ ಅತ್ತಿತ್ತ ನೋಡಿತು. ಮತ್ತೊಮ್ಮೆ ಹೇ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ. ನನ್ನ ಕಡೆ ನೋಡಿ ಗುರ್ರ್ ಎಂದು ಅಲ್ಲು ಕಿರಿಯಿತು. ನಾನು ಬಿಚ್ಚಿಬಿದ್ದು ಹಿಂದಕ್ಕೆ ಸರಿದೆ. ಆದರೆ ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು. ಏನೋ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ರ್ ಎನ್ನಲು ಸಾಧ್ಯವೇ ಇಲ್ಲವಲ್ಲ ಎಂದು ಚಿಂತಿಸಿದೆ. ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅವರ ತಂದೆ ತಾಯಿಯನ್ನಲ್ಲ, ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನ. ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವು ಮರೆತಂತೆಯೇ ತೀರಾ ಹತಾಶನಾದೆ. ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದಳು.
ಇಲ್ಲೇ ಕಟ್ಟಿರಲಿ, ಯಾರು ಬಿಚ್ಚಬೇಡಿ, ಏನಾಗುತ್ತೋ ನೋಡೋಣ, ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ. ಆ ಬಗ್ಗೆ, ಕಾಡಿನ ಬಗ್ಗೆ, ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು.